ಅಂಗವಿಕಲರ ದೀಪಾವಳಿ. ಇದು ಸೀತಾಪುರದ ಗ್ರಾಮದ ಕತೆ. ಈ ಗ್ರಾಮದಲ್ಲಿ ಒಂದು ಹಳೆ ಮನೆ ಇರುತ್ತೆ. ಆ ಮನೆಯಲ್ಲಿ ಸುನೀತಾ ಜೀವನ ಮಾಡ್ತಿದ್ಲು. ಸುನೀತಾ ಅವ್ರ ತಂದೆ ತಾಯಿ ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ಇವಳನ್ನ ಅನಾಥಳನಾಗ್ ಮಾಡಿ ಅವರಿಬ್ರು ತೀರ್ ಹೋದ್ರು. ಅವಳ ಹೆತ್ತವರು ತೀರೋದ್ಮೇಲೆ ಸುನೀತಾ ಏನೇ ಕೆಲ್ಸ ಮಾಡಿದ್ರು ತುಂಬಾ ಚೆನ್ನಾಗಿ ಯೋಚನೆ ಮಾಡಿನೇ ಮಾಡ್ತಿದ್ಲು. ಅವಳು ಓದಿನ ವಿಷಯದಲ್ಲಿ, ಮನೆ ಖರ್ಚಿನ ವಿಚಾರದಲ್ಲಿ ಕರೆಕ್ಟ್ ಆಗಿರ್ತಿದ್ಲು. ಈಗ ಸುನೀತನ್ಗೆ ಮದ್ವೆ ವಯಸ್ಸು ಬಂದಿದೆ. ಗ್ರಾಮದಲ್ಲಿ ಇರೋರೆಲ್ಲ ಸುನೀತಾಳ ಹತ್ರ ಇದನ್ನ ಕೇಳಕ್ ಶುರು ಮಾಡಿದ್ರು. ಏನಮ್ಮ ಸುನೀತಾ, ನೀನ್ ಯಾವಾಗಮ್ಮ ಮದ್ವೆ ಆಗೋದು? ಈಗ್ಲೇ ನಿನಗ್ 30 ವರ್ಷ ಆಗಿದೆ. ಅಮ್ಮ ಅಪ್ಪ ಇಲ್ಲ ಅಂದ್ರೆ ಏನು? ಅದಕ್ಕೋಸ್ಕರ ನೀನ್ ಮದ್ವೆ ಆಗ್ಬಾರ್ದಾ ಹೇಗೆ? ಹೌದು, ಕರೆಕ್ಟ್ ಆಗಿ ಹೇಳ್ದೆ ಸುನೀತಾ. ಇವಾಗ ನೀನೇ ಚೆನ್ನಾಗಿ ದುಡಿತಾ ಇದ್ಯಾ, ನೋಡಕ್ಕೂ ಲಕ್ಷಣವಾಗಿದ್ಯಾ. ಮತ್ತಿನ್ನೇನ್ ನಿನ್ ಸಮಸ್ಯೆ? ಮದ್ವೆ ಆಗ್ಬಹುದು ಅಲ್ವಾ? ಆಂಟಿ, ನನ್ ಮದ್ವೆ ಆದ್ರೆ ಆಗ್ತೀನಿ, ಇಲ್ಲ ಅಂದ್ರೆ ಇಲ್ಲ. ನನ್ ಬಗ್ಗೆ ನೀವ್ ಚಿಂತೆ ಮಾಡೋದ್ ಬಿಟ್ಟು ಹೋಗಿ ನಿಮ್ ಮಕ್ಕಳನ್ನ ನೋಡ್ಕೊಳ್ಳಿ. ನೋಡಿದ್ಯಾ ಇವಳು ಮಾತಾಡ್ತಿರೋದು? ನಾವ್ ಇವಳ ಮೇಲಿರೋ ಅಕ್ರೆಯಿಂದ ತಾನೇ ಹೇಳ್ತಿದೀವಿ. ಇವಳು ನೋಡಿದ್ರೆ ಮುಖದ ಮೇಲೆ ಹೊಡೆದಂಗ್ ಮಾತಾಡಿದ್ಲು. ಏನಾದ್ರೂ ಮಾಡ್ಕೊಳ್ಳಿ ಬಿಡು, ಇವಾಗ ಒಳ್ಳೇದಕ್ಕೆ ಕಾಲನೇ ಇಲ್ಲ. ಸುನೀತಾ ಇವ್ರು ಹೇಳೋ ಮಾತುಗಳಿಗೆ ತಲೆನೇ ಕೆಡ್ಸ್ಕೊಳ್ತಿರ್ಲಿಲ್ಲ. ಯಾರು ಅವಳ ಬಗ್ಗೆ ಏನೇ ಮಾತಾಡಿದ್ರು ಅವಳ ಅದ್ರ ಬಗ್ಗೆ ತಲೆಗೆ ಹಾಕೊಳ್ತಿರ್ಲಿಲ್ಲ. ಅವ್ರು ಕೇಳಿದ್ರೆ ಬರೀ ಉತ್ತರ ಮಾತ್ರ ಹೇಳ್ತಿದ್ಲು. ಒಂದು ದಿನ ಸುನೀತಾ ಒಬ್ಳೆ ಕುತ್ಕೊಂಡು ಯೋಚನೆ ಮಾಡ್ತಿದ್ಲು. ಇವರೆಲ್ಲ ಯಾಕೆ ನನ್ ಮದ್ವೆ ಬಗ್ಗೆನೇ ಮಾತಾಡ್ತಿದಾರಲ್ವಾ? ನನಗೆ ಮದ್ವೆ ಮಾಡ್ಕೊಳ್ಳೋದಕ್ಕೆ ಇಷ್ಟನೇ ಇಲ್ಲ. ನನ್ ಮನ್ಸಲ್ಲಿ ಬೇರೆ ಏನೋ ವಿಷಯ ಓಡ್ತಿದೆ. ಅದನ್ನೇ ನಾನ್ ಮಾಡ್ತೀನಿ. ಯಾಕಂದ್ರೆ ನನ್ ಮನ್ಸಿಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡ್ತೀನಿ. ನಾನ್ ಯಾರು ಇಲ್ದಿರೋ ಅನಾಥ ಅಂಗವಿಕಲರ್ನ ಹುಡುಕಿ ಅವ್ರಿಗೆ ತಾಯಿ ಆಗಿದ್ದು ಅವ್ರನ್ನ ಚೆನ್ನಾಗ್ ನೋಡ್ಕೋತೀನಿ. ಚೆನ್ನಾಗಿರೋ ಅನಾಥ ಮಕ್ಕಳನ್ನ ನೋಡ್ಕೊಳ್ಳೋದಿಕ್ಕೆ ತುಂಬಾ ಜನ ಇದ್ದಾರೆ. ಆದ್ರೆ ಅಂಗವಿಕಲ ಮಕ್ಕಳನ್ನ ನೋಡ್ಕೊಳ್ಳೋದಿಕ್ಕೆ ಯಾರು ಇಲ್ಲ. ಎಲ್ಲಾರು ಅವ್ರನ್ನ ಭಾರ ಅಂತ ನೋಡ್ತಾರೆ. ಅವ್ರು ಹುಟ್ಟಿದ್ದೆ ತಪ್ಪು ಅನ್ನೋ ರೀತಿ ಮಾತಾಡ್ತಾರೆ. ಇಲ್ಲ ಅಕ್ಕಪಕ್ಕದಲ್ಲಿ ತುಂಬಾ ಅಂಗವಿಕಲರ ಮಕ್ಕಳಿದ್ದಾರೆ. ಅವ್ರನ್ನ ಹುಡುಕಿ ನಾನೇ ಅವ್ರನ್ನ ನೋಡ್ಕೋತೀನಿ. ಒಂದು ದಿನ ಸುನೀತಾ ಅಂಗವಿಕಲ ಮಕ್ಕಳನ್ನ ಹುಡ್ಕಕ್ ಶುರು ಮಾಡ್ತಾಳೆ. ಯಾರು ಇಲ್ದಿರೋ ಅನಾಥ ಅಂಗವಿಕಲ ಮಕ್ಕಳನ್ನ ಅವಳು ತನ್ನ ಮನೆಗೆ ಕರ್ಕೊಂಡ್ ಬರ್ತಾಳೆ. ಆ ಅನಾಥ ಅಂಗವಿಕಲ ಮಕ್ಕಳಿಗೆ ವೈದ್ಯ ಕೂಡ ಮಾಡ್ತಾಳೆ. ಇವಳು ತೋರ್ಸೋ ಪ್ರೀತಿಗೆ ಆ ಮಕ್ಕಳು ಕೂಡ ಅವಳನ್ನ ಅಮ್ಮನ್ ತರ ನೋಡಕ್ ಶುರು ಮಾಡ್ತಾರೆ. ಒಂದು ದಿನ ಆ ಮಕ್ಕಳು ಸುನೀತಾ ಹತ್ರ, ಅಮ್ಮ ನೀವ್ ತುಂಬಾ ಒಳ್ಳೆಯವ್ರಮ್ಮ. ಇಲ್ಲಿವರೆಗೂ ನಮ್ಮಂತ ಅಂಗವಿಕಲ ಮಕ್ಕಳನ್ನ ಎಲ್ಲಾರು ಬೈತಾ ಇದ್ರಮ್ಮ. ಆದ್ರೆ ನೀವು ನಮ್ಗೆ ಒಂದು ತಾಯಿ ತರ ಇದ್ದೀರಾ. ಎಷ್ಟು ಪ್ರೀತಿಯಿಂದ ನೋಡ್ಕೋತೀರಾ. ನಮ್ಮೆಲ್ರಿಗೂ ಜೀವನ ಕೊಟ್ಟಿದ್ದೀರಾ. ನೀವ್ ನಮ್ಮೆಲ್ರಿಗೂ ದೇವ್ರಮ್ಮ. ಇದನ್ನ ಕೇಳಿದ ತಕ್ಷಣ ಸುನೀತಾ ಸಂತೋಷದಿಂದ ಮಕ್ಕಳನ್ನ ತಪ್ಕೊಳ್ತಾಳೆ. ಸುನೀತಾ ಕಣ್ಣಲ್ಲಿ ನೀರ್ ಹಾಕ್ತಾ ಅವ್ರ ಹತ್ರ, ನೀವ್ ನನ್ನನ್ನ ಅಮ್ಮ ಅಂತ ಹೇಳ್ತಿದ್ದೀರಾ, ದೇವ್ರು ಅಂತ ಹೇಳ್ತಿದ್ದೀರಾ. ಮಕ್ಳ, ನಾನಿದನ್ನ ನಿಮ್ಮೇಲಿರೋ ಕರುಣೆಯಿಂದ ಮಾಡ್ಲಿಲ್ಲ. ಇದನ್ನ ನನ್ ಮನ್ಸಿನ ಸಂತೋಷಕ್ಕೋಸ್ಕರ ಮಾಡ್ದೆ. ನಿಮಗೋಸ್ಕರನಾ? ಅದೇಗಮ್ಮ? ಅದಾಗಲ್ಲ ಕಂದ. ಒಂದ್ ವೇಳೆ ನಾನಿದನ್ನ ಮಾಡ್ಲಿಲ್ಲ ಅಂತಿದ್ರೆ ನನ್ಗಿಷ್ಟು ಮುದ್ದಾದ ಮಕ್ಕಳು ಸಿಗ್ತಾ ಇದ್ರಾ? ಹೀಗೆ ಸಂತೋಷವಾಗಿ ಕೆಲವು ಕಾಲಗಳೇ ಕಳೆದು ಹೋಯ್ತು. ಸುನೀತನಿಗೆ ಇವಾಗ ಸ್ವಲ್ಪ ವಯಸ್ಸು ಕೂಡ ಆಗ್ತಿದೆ. ಅವಳು ತುಂಬಾ ಕೆಲ್ಸ ಮಾಡೋದ್ರಿಂದ ಅವಳ ಆರೋಗ್ಯ ಕೆಟ್ಟು ಅವಳಿಗೆ ಹಾರ್ಟ್ ಅಟ್ಯಾಕ್ ಕೂಡ ಆಯ್ತು. ಸ್ವಲ್ಪ ದಿನಗಳಲ್ಲೇ ತಾನ್ ಬೆಳೆಸಿದ ಮಕ್ಕಳ ಮುಂದೆನೆ ಅವಳು ತೀರ್ ಹೋಗ್ತಾಳೆ. ಅಮ್ಮ ಎದ್ದೇಳಿ ಅಮ್ಮ, ಏನ್ ಮಾಡ್ತಿದ್ದೀರಾ ಅಮ್ಮ? ಅಮ್ಮ ಎದ್ದೇಳಿ ಅಮ್ಮ, ನಿಮ್ಮನ್ ಬಿಟ್ಟು ನಮ್ಗಿನ್ಯಾರೂ ಇಲ್ಲ ಅಮ್ಮ, ಎದ್ದೇಳಿ ಅಮ್ಮ. ಸತ್ತ ಹೋಗಿರೋ ಸುನೀತನ್ ನೋಡಿ ಅವಳು ಸಾಕಿರೋ ಮಕ್ಕಳು ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡಿದ್ರು. ಸುನೀತಮ್ಮ, ನೀವೇ ನಮ್ಗೆ ಎಲ್ಲ ಆಗಿದ್ರಿ. ಈಗ ನೀವೇ ನಮ್ಮನ್ನ ಬಿಟ್ಟು ಹೋಗಿದ್ದೀರಾ. ನಮ್ಗೇನೇನ್ ಬೇಕು ಎಲ್ಲ ನೀವೇ ಕೊಡ್ತಿದ್ರಿ. ಇವಾಗ ನಮ್ ಪರಿಸ್ಥಿತಿ ಏನಾಗುತ್ತೆಮ್ಮ? ಎಲ್ಲ ಅಂಗವಿಕಲ ಮಕ್ಕಳು ಒಟ್ಟು ಸೇರಿ ಸುನೀತಾಳ ಕೊನೆ ಕಾರ್ಯಗಳನ್ನ ಮುಗಿಸ್ತಾರೆ. ಸುನೀತಾ ತೀರ್ ಹೋಗೋದಕ್ಕೂ ಮುಂಚೆ ಅವಳ ಮನೇನ ಆ ಮಕ್ಕಳ ಹೆಸರಿಗೆ ಬರ್ದಿರ್ತಾಳೆ. ಆ ಅಂಗವಿಕಲ ಮಕ್ಕಳು ಕೂಡ ಸುನೀತಾಳ ಮನೇಲೆ ಬೆಳೆಯಕ್ ಶುರು ಮಾಡ್ತಾರೆ. ಕಷ್ಟಪಟ್ಟು ಸ್ವಲ್ಪ ಸ್ವಲ್ಪನೇ ಕೂಡಿಟ್ಟಿರೋ ಸುನೀತಾಳ ದುಡ್ನ ಸ್ವಲ್ಪ ದಿನಗಳಲ್ಲೇ ಖಾಲಿ ಮಾಡ್ತಾರೆ. ಆ ಅಂಗವಿಕಲ ಮಕ್ಕಳಲ್ಲಿ ದೊಡ್ಡೋಳ ಹೆಸರು ರೇಖಾ. ಇನ್ಮೇಲೆ ನೀವು ಚಿಂತೆನೆ ಮಾಡ್ಬೇಡಿ, ನಾನ್ ನಿಮ್ಮೆಲ್ರನ್ನ ಸಂತೋಷವಾಗಿ ನೋಡ್ಕೋತೀನಿ. ನಮ್ ಸುನೀತಾ ಅಮ್ಮ ತೀರಿ ಹೋದ್ಮೇಲೆ ಇನ್ಮೇಲೆ ನಿಮ್ ಎಲ್ರನ್ನೂ ಚೆನ್ನಾಗ್ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ದೀಪಾವಳಿ ಹಬ್ಬ ಬೇರೆ ಬರ್ತಾ ಇದೆ. ಇಷ್ಟು ವರ್ಷ ಸುನೀತಮ್ಮ ಎಷ್ಟು ಚೆನ್ನಾಗ್ ನಮ್ ಜೊತೆ ದೀಪಾವಳಿನ ಮಾಡ್ತಾ ಇದ್ರು. ಹಾಗಾದ್ರೆ ರೇಖಾ ಅಕ್ಕ, ನಮ್ಗೆ ದೀಪಾವಳಿ ಆಚರಿಸಕ್ ಆಗಲ್ವಾ? ಇಲ್ಲ, ಯಾರ್ ಹಾಗಿಲ್ಲ ಹೇಳಿದ್ದು. ನಾವು ಖಂಡಿತವಾಗ್ಲೂ ಈ ವರ್ಷ ದೀಪಾವಳಿನ ಆಚರಿಸ್ತೀವಿ. ಯಾಕಂದ್ರೆ ಸುನೀತಾ ಅಮ್ಮ ನಾವ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂತಾನೆ ಅನ್ಕೋತಾ ಇದ್ರು. ನಾವ್ ಈ ತರ ಬೇಜಾರಲ್ಲಿದ್ರೆ ಸುನೀತಮ್ಮನ್ಗೆ ಇಷ್ಟ ಆಗಲ್ಲ. ನಾಳೆನೆ ನಾನು ಹೋಗಿ ಕೆಲ್ಸ ಹುಡುಕ್ತೀನಿ. ದೀಪಾವಳಿನ ಆಚರಿಸೋದಕ್ಕೆ ಒಂದು ಏರ್ಪಾಡ್ ಮಾಡ್ತೀನಿ, ಆಯ್ತಾ? ಮರುದಿನ ರೇಖಾ ಕೆಲ್ಸ ಹುಡ್ಕೋದಕ್ಕೆ ಹೋಗ್ತಾಳೆ. ರೇಖಾ ಅಂಗವಿಕಲೆ ಆಗಿರೋದ್ರಿಂದ ಅವಳಿಗೆ ಯಾರು ಕೆಲ್ಸ ಕೊಡ್ತಿರಲ್ಲ. ಒಂದು ಅಂಗಡಿ ಅವನು ರೇಖಾ ಹತ್ರ, ಅಯ್ಯೋ ಕುಂಟಿ ಹುಡುಗಿ,
ನಿನ್ ಕೈಯಲ್ಲಿ ಏನ್ ಕೆಲಸ ಮಾಡಕ್ಕಾಗತ್ತೆ? ನಿನ್ ಕೈಯಲ್ಲಿ ಏನು ಕೆಲಸ ಮಾಡಕ್ಕಾಗಲ್ಲ. ಹೋಗಿ ಅದೇ ಕೆಲಸ ಮಾಡು. ಯಾರು ಕುಂಟ್ರ್ ಮಾಡ್ತಾರೋ ಹೋಗು ಇಲ್ಲಿಂದ. ಎಲ್ಲಾರು ರೇಖಾಳಿಗೆ ಇದೇ ರೀತಿ ಹೇಳಿ ಕಳಿಸ್ತಿದ್ರು. ಕೆಲವರು ಅವಳ ಮೇಲ್ ಕರುಣೆಯಿಂದ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸ್ತಿದ್ರು. ಮಗಳೇ, ನಮ್ಗೆ ನಿನ್ಗೇನ್ ಕೆಲ್ಸ ಕೊಡಕ್ಕಾಗತ್ತೆ? ನೀನು ಅಂಗವಿಕಲೆ, ನಿನ್ ಕೈಯಲ್ಲಿ ಏನ್ ಕೆಲ್ಸ ಮಾಡಕ್ಕಾಗುತ್ತೆ? ಅದಕ್ಕೆ ಸ್ವಲ್ಪ ದುಡ್ಡು ತಗೋ, ಇದರಿಂದ ಊಟ ಮಾಡು. ಬೇಡ ಅಂಕಲ್, ನಿಮ್ಮ ಸಹಾಯಕ್ಕೆ ತುಂಬಾ ಧನ್ಯವಾದಗಳು. ನನ್ಗೆ ಕೆಲ್ಸನೇ ಬೇಕು, ದುಡ್ಡು ಬೇಡ. ಆ ರೀತಿ ಅವ್ರ ಹತ್ರ ಹೇಳಿ ಬಂದ್ಬಿಡ್ತಾಳೆ. ತುಂಬಾ ನೋವಿನಲ್ಲಿ ಹತ್ಕೊಂಡ್ ಬಂದ ರೇಖಾ ಒಂದು ಮರದ ಕೆಳಗಡೆ ಬೇಜಾರ ಕೂರ್ತಾಳೆ. ಅದಾದ್ಮೇಲೆ ಯೋಚನೆ ಮಾಡ್ತಾಳೆ, ಎಲ್ಲಾರು ನನ್ನ ಅಂಗವಿಕಲತೆ ನೋಡಿ ಕೆಲ್ಸನೇ ಕೊಡ್ತಾ ಇಲ್ಲ. ನಾನ್ ಇನ್ಮೇಲೆ ಏನ್ ಮಾಡೋದು? ನಾನ್ ಹೇಗ್ ದೀಪಾವಳಿ ಆಚರಿಸೋದು? ನಾನ್ ದುಡ್ಡು ತರ್ತೀನಿ ಅಂತ ನನ್ ತಮ್ಮ ತಂಗಿರೆಲ್ಲ ಕಾಯ್ತಾ ಇರ್ತಾರೆ. ನನ್ ಹತ್ರ ಏನೂ ಇಲ್ವಲ್ಲ, ಇವಾಗ ನಾನ್ ಏನ್ ಮಾಡೋದು? ಆ ಸಮಯದಲ್ಲಿ ರೇಖಾಳಿಗೆ ಮರದ ಮೇಲಿರೋ ಹೂವ ಅವಳ ಕಣ್ಣಿಗೆ ಕಾಣಿಸುತ್ತೆ. ಅದನ್ನ ನೋಡಿದ ತಕ್ಷಣ ಸಂತೋಷದಲ್ಲಿ ರೇಖಾ, ಆಹಾ, ಇಲ್ಲಿ ಎಷ್ಟು ಚೆನ್ನಾಗಿರೋ ಬಣ್ಣ ಬಣ್ಣದ ಹೂಗಳಿವೆ. ನಾನ್ ಯಾಕೆ ಈ ಹೂಗಳಿಂದ ಕಲರ್ಗಳನ್ನ ಮಾಡಬಾರ್ದು? ದೀಪಾವಳಿಗೆ ಎಲ್ಲಾರ್ಗೂ ರಂಗೋಲಿಗೆ ಕಲರ್ ಪುಡಿ ಬೇಕಾಗತ್ತೆ. ಅಲ್ಲಿರೋ ಎಲ್ಲಾ ಹೂಗಳನ್ನ ರೇಖಾ ಕೀಳಕ್ ಶುರು ಮಾಡಿದ್ಲು. ಆ ಹೂಗಳಿಂದ ರೇಖಾ ತುಂಬಾ ಬಣ್ಣಗಳನ್ನ ತಯಾರಿ ಮಾಡಿದ್ಲು. ರೇಖಾ ಆ ಬಣ್ಣಗಳನ್ನ ವ್ಯಾಪಾರ ಕೂಡ ಮಾಡಿದ್ಲು. ರೇಖಾ ತಯಾರಿ ಮಾಡಿರೋ ಆ ಬಣ್ಣಗಳನ್ನ ಹಳ್ಳು ಮಕ್ಕಳು ಕೂಡ ತಗೊಂಡ್ರು. ಅದ್ರಿಂದ ಅವಳಿಗೆ ಜಾಸ್ತಿ ದುಡ್ಡು ಸಿಕ್ತು. ಆ ಸಂತೋಷದಲ್ಲಿ ಅವಳು ಮನೆಗೆ ಹೋಗ್ತಿರ್ತಾಳೆ. ದಾರಿಲಿ ಒಬ್ಬ ಕಳ್ಳ ಅವಳ ಹತ್ರ ಇರೋ ದುಡ್ಡ ಕಿತ್ಕೋತಾನೆ. ಇದನ್ನೆಲ್ಲ ದೂರದಲ್ಲಿ ನಿಂತು ಒಬ್ಬ ರಾಕೇಶ್ ಅನ್ನೋ ವ್ಯಕ್ತಿ ನೋಡ್ತಾ ಇರ್ತಾನೆ. ದುಡ್ಡನ್ನ ಕೊಟ್ಟ ರೇಖಾ ಮತ್ತೆ ಅಳಕ್ ಶುರು ಮಾಡ್ತಾಳೆ. ಆ ರಾಕೇಶ್ ಹತ್ರ ಬರ್ತಾನೆ. ಮಗು, ಆ ಕಳ್ಳ ನಿನ್ನ ಹತ್ರ ಹೇಗ್ ದುಡ್ಡು ಕಿತ್ಕೊಂಡು ಹೋದ ಅಂತ ನಾನ್ ನೋಡ್ದೆ. ಆದ್ರೆ ನೀನ್ ಅಳ್ಬೇಡ, ಎಲ್ಲ ಒಳ್ಳೇದಾಗುತ್ತೆ. ನಾನ್ ಹೇಗ್ ಅಳ್ದೆ ಇರೋದು ಅಂಕಲ್? ನಾಳೆ ದೀಪಾವಳಿ. ಇವತ್ ನನ್ಗೆ ಎಷ್ಟು ವ್ಯಾಪಾರ ಆಯ್ತು ಗೊತ್ತಾ? ಆದ್ರೆ ನನ್ ಕೈಯಲ್ಲಿ ಏನೂ ಇಲ್ಲ. ನನ್ನ ನಂಬಿರೋ ಮಕ್ಕಳಿಗೆಲ್ಲ ನಾನು ಏನ್ ಕೊಡೋದು? ನಾವ್ ಹೇಗ್ ದೀಪಾವಳಿ ಆಚರಿಸೋದು? ನಿನ್ ಮಕ್ಳ? ಹೌದು, ನಾನು ಅಂಗವಿಕಲರ ಅನಾಥಾಶ್ರಮ ನಡೆಸ್ತಾ ಇದ್ದೀನಿ. ನಮ್ಮನ್ನ ನೋಡ್ಕೊಳ್ತಿದ್ದ ಸುನೀತಾ ಅಮ್ಮ ಸತ್ ಹೋದ್ರು. ಅವ್ರು ಹೋದ್ಮೇಲೆ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿನ ನಾನ್ ತಗೊಂಡಿದ್ದೀನಿ. ಎಲ್ಲರಿಗಿನ್ನ ದೊಡ್ಡೋಳ್ ನಾನೇ. ಮಗು, ನೀನ್ ಚಿಂತೆ ಮಾಡ್ಬೇಡ. ಮುಂಚೆ ನೀವು ದೀಪಾವಳಿನ ಹೇಗ್ ಆಚರಣೆ ಮಾಡ್ತಿದ್ರೋ ಅದೇ ರೀತಿ ಈ ಸಲನೂ ಮಾಡ್ತೀರಾ. ಯಾಕಂದ್ರೆ ರಾಕೇಶ್ ತುಂಬಾ ಹಣವಂತರು. ಸುನೀತಾಳ ಅನಾಥಾಶ್ರಮಕ್ಕೆ ಅವರು ಡೊನೇಷನ್ ಕೊಟ್ರು. ಅದಾದ್ಮೇಲೆ ಅಲ್ಲೇನೆ ಆ ಮಕ್ಕಳ ಜೊತೆ ಅವರು ಇರಕ್ ಶುರು ಮಾಡಿದ್ರು. ಯಾಕಂದ್ರೆ ಅವರು ಕೂಡ ಒಬ್ರೇ ಇರ್ತಿದ್ರು. ಅದ್ರಿಂದ ದೀಪಾವಳಿನ ಆ ಮಕ್ಕಳ ಜೊತೆನೆ ಆಚರಣೆ ಮಾಡಿದ್ರು. ಮಕ್ಕಳಿಗೋಸ್ಕರ ಅವ್ರು ತುಂಬಾ ಪಟಾಕಿಗಳನ್ನ ತಂದ್ಕೊಟ್ರು. ಅಂಕಲ್, ತುಂಬಾ ಧನ್ಯವಾದಗಳು. ಸುನೀತಾ ಅಕ್ಕ ಆದ್ಮೇಲೆ ನಮ್ ಮೇಲೆ ಪ್ರೀತಿ ತೋರಿಸ್ತಾ ಇರೋದು ನೀವ್ ಒಬ್ರೇನೆ. ನನ್ ಮೇಲೆ ನೀವು ತುಂಬಾ ಕರುಣೆ ತೋರಿಸ್ತಿದ್ದೀರಾ ಅಂಕಲ್. ತುಂಬಾ ಥ್ಯಾಂಕ್ಸ್ ಅಂಕಲ್. ಆ ಮಕ್ಕಳು ಎಲ್ಲಾರು ತುಂಬಾ ಸಂತೋಷದಿಂದ ದೀಪಾವಳಿನ ಆಚರಣೆ ಮಾಡಿದ್ರು. ಅದಾದ್ಮೇಲೆ ರಾಕೇಶ್ ಅವ್ರ ಜೊತೆ ಇರೋದಕ್ಕೆ ಶುರು ಮಾಡಿದ್ರು. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.